ಇನ್ನು ಧರ್ಮಸ್ಥಳ ಎಸ್ಐಟಿ ಬುರುಡೆ ರಹಸ್ಯ ದಿನಕ್ಕೊಂದು ಹೊಸ ತಿರುವನ್ನು ಪಡೆದುಕೊಳ್ತಾ ಇದೆ. ಇವತ್ತು ಕೂಡ ಎಸ್ಐಟಿ ತನಿಖೆ ಮುಂದುವರಿತು. ಪ್ರಮುಖವಾಗಿ ವಿಠಲ್ ಗೌಡನನ್ನ ಇವತ್ತು ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ಒಳಪಟ್ಟರು. ಈ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಮಹತ್ವದ ಜಾಗಗಳಲ್ಲಿ ಮಹಜರ್ ಕೂಡ ಮಾಡಲಾಯಿತು. ಅದರಲ್ಲಿ ಸುಮಾರು 6 ಕಡೆ ಈ ಬುರುಡೆ ಎಲ್ಲಿ ಸಿಕ್ತು ಅನ್ನುವಂಥ ಗುರುತನ್ನು ಅಥವಾ ಸ್ಥಳಗಳನ್ನು ವಿಠಲ್ ಗೌಡ ಸೂಚಿಸಿದ್ದಾನೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತದೆ. ಹಾಗಾದರೆ ಈ ಧರ್ಮಸ್ಥಳ ಕೇಸ್ನ ಎಸ್ಐಟಿ ತನಿಖೆ ಹೇಗೆ ಸಾಗ್ತಾ ಇದೆ ಅದರ ಸಂಪೂರ್ಣ ವಿವರವನ್ನು ನೋಡ್ಕೊಂಬೋಣ ಬನ್ನಿ. ಧರ್ಮಸ್ಥಳದ ಬುರುಡೆ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಬುರುಡೆ ಹಿಡಿದು ಬಂದಿದ್ದ ಚಿನ್ನಯ್ಯನನ್ನ ಎಸ್ಐಟಿ ಈಗ ಆಲ್ರೆಡಿ ಶಿವಮೊಗ್ಗ ಜೈಲಿನಲ್ಲಿಟ್ಟಿದೆ. ಆದರೆ ಚಿನ್ನಯ್ಯನ ಹೇಳಿಕೆ ಆಧರಿಸಿ 6 ಮಂದಿಯ ವಿಚಾರಣೆ ನಡೆಸಿದೆ. ಬುರುಡೆ ಕೇಸ್ನಲ್ಲಿ ಗಿರೀಶ್ ಮಟ್ಟಣ್ಣನವರನ್ನ ಕಳೆದ 7 ದಿನಗಳಿಂದ ವಿಚಾರಣೆಗೆ ಒಳಪಡಿಸಲಾಗಿದೆ. ಇವತ್ತು ಕೂಡ ವಿಚಾರಣೆಗೆ ಹಾಜರಾಗಿದ್ದಾರೆ. ಜಯಂತ್ರನ್ನ 8 ದಿನದಿಂದ ಗ್ರಿಲ್ ಮಾಡ್ತಾ ಇದ್ದು ಇವತ್ತು ವಿಚಾರಣೆಯನ್ನ ಎದುರಿಸಿದ್ದಾರೆ. ಇನ್ನು ಸೌಜನ್ಯ ಮಾವ ವಿಠಲಗೌಡ 5 ದಿನ ಮತ್ತು ವಿಠಲಗೌಡನ ಕಾರು ಚಾಲಕ ಪ್ರದೀಪ್ಗೂ 4 ದಿನ ವಿಚಾರಣೆ ನಡೆಸಲಾಗಿದೆ. ಇನ್ನು ಯೂಟ್ಯೂಬರ್ ಅಭಿಷೇಕ್ 7 ದಿನ ಹಾಗೆ ಕೇರಳ ಯೂಟ್ಯೂಬರ್ ಮನಾಫ್ಗೆ 3 ದಿನ ಗ್ರಿಲ್ ಮಾಡಲಾಗಿದೆ. 3 ಮೊಬೈಲ್ ಇದೆ, 3 ಕೊಟ್ಟಿದ್ದೀನಿ. ಅದರಲ್ಲಿ ಯಾವುದನ್ನು ನಾನು ಡಿಲೀಟ್ ಮಾಡಿಲ್ಲ, ಎಲ್ಲ ಪಕ್ಕ ಅದೇ ಥರ ಕೊಟ್ಟಿದ್ದೀನಿ. ಅದು ಇವಾಗ FSIಗೆ ಹೋಗಿ ಟೆಸ್ಟ್ ಮಾಡಿ ಅದರಲ್ಲಿ ಏನಾದರೂ ಈ ವಿಷಯಕ್ಕೆ ಸಂಬಂಧಿಸಿ ಏನೋ ಇದ್ದರೆ ಅವರು ನ್ಯಾಯಾಲಯಕ್ಕೆ ಹಾಜರುಪಡಿಸಿ, ಇಲ್ಲದ ನಮಗೆ ಕೊಡ್ತಾರೆ. ಇವಾಗ SITಯಿಂದ ಸತ್ಯ ಏನಿದ್ರು ಹೊರಗೆ ಬರುತ್ತೆ, ಏನೇ ಇರಲಿ. ಅದು ನಮ್ಮ ಕಡೆಯಿಂದ ಆಗ್ಬೋದು, ಇನ್ನೊಬ್ಬರ ಕಡೆಯಿಂದ ಆಗ್ಬೋದು, ಸಮಾಜದಲ್ಲಿ ಏನಾಗಿದ್ರು ಎಲ್ಲವೂ ಹೊರಗೆ ಬಂದೇ ಬರುತ್ತೆ. ಇಷ್ಟು ಜನರ ಹೇಳಿಕೆಯಲ್ಲಿ ವ್ಯತ್ಯಾಸ ಕಂಡು ಬಂದ್ರೆ ಇವರನ್ನ ಬಂಧಿಸೋ ಸಾಧ್ಯತೆ ದಟ್ಟವಾಗಿದೆ. ಬಲವಾದ ಸಾಕ್ಷ್ಯ ಸಿಕ್ಕಿದ್ರೆ ಬಂಧಿಸಿ ವಿಚಾರಣೆ ನಡೆಸೋದಕ್ಕೆ ಎಸ್ಐಟಿ ಸಿದ್ಧತೆಯನ್ನ ನಡೆಸಿದೆ. ಬುರುಡೆ ಕೇಸ್ ತನಿಖೆಯಲ್ಲಿ ಎಲ್ಲರನ್ನೂ ಕರೆಸಿ ವಿಚಾರಣೆ ನಡೆಸಲಾಗಿದೆ. ಸಾಕ್ಷಿದಾರ, ಸಂಬಂಧಿತ ವ್ಯಕ್ತಿಯನ್ನ ಕರೆಸಿ ವಿಚಾರಣೆ ನಡೆಸಲಾಗಿದ್ದು, ವಿಚಾರಣೆ ವೇಳೆ ವ್ಯಕ್ತಿಗೆ ತಿಳಿದಿರುವ ಮಾಹಿತಿ ನೀಡಬೇಕು. ಹೇಳಿಕೆಯನ್ನ ಲಿಖಿತವಾಗಿ ಅಧಿಕಾರಿ ದಾಖಲಿಸಿಕೊಳ್ತಾರೆ. ಹೇಳಿಕೆಯಲ್ಲಿ ವ್ಯತ್ಯಾಸ ಕಂಡು ಬಂದ್ರೆ ಮಾತ್ರ ಬಂಧನ ಮಾಡಬಹುದು. ಯಾರಾದ್ರೂ ವ್ಯತ್ಯಾಸದ ಹೇಳಿಕೆಯನ್ನ ಕೊಟ್ರೆ ಮತ್ತೆ ವಿಚಾರಣೆ ನಡೆಸಿ ಹೊಸ ಸಾಕ್ಷ್ಯ ಸಿಕ್ಕರೆ ಮತ್ತೆ ವಿಚಾರಣೆ ನಡೆಸೋ ಸಾಧ್ಯತೆಯೂ ಇದೆ. ಇದಾದ ಬಳಿಕವೂ ಹೇಳಿಕೆಯಲ್ಲಿ ವ್ಯತ್ಯಾಸ ಬಂದ್ರೆ ಆರೋಪಿಯಾಗಿ ಪರಿಗಣಿಸಿ BNS 41 ಅಡಿ ಬಂಧಿಸಲಾಗುತ್ತೆ. ಬಂಧನ ಮಾಡಿ ವಿಚಾರಣೆ ಮಾಡೋ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಬುರುಡೆ ತಂದು ಕೊಟ್ಟಿದ್ದ ಸೌಜನ್ಯ ಮಾವ ವಿಠಲಗೌಡನನ್ನ ನಿನ್ನೆ ಬಂಗ್ಲೆಗುಡ್ಡಕ್ಕೆ ಕರೆದೊಯ್ದು ಮಹಜರು ಮಾಡಲಾಗಿತ್ತು. ಮಟ್ಟಣ್ಣನವರ ಸೂಚನೆಯಂತೆ ಬುರುಡೆ ತಂದಿದ್ದ ವಿಠಲಗೌಡಗೆ ಸಂಕಷ್ಟ ಎದುರಾಗೋ ಸಾಧ್ಯತೆ ಇದೆ. ಅದೇಕೆ ಅಂತ ನೋಡೋದಾದ್ರೆ, ಒಂದು ವರ್ಷದ ಹಿಂದೆ ಬುರುಡೆ ತಂದಿದ್ದ ವಿಠಲಗೌಡ ಮತ್ತು ಪ್ರದೀಪ್ ಬಂಗ್ಲೆಗುಡ್ಡ ಕಾಡಂಚಿನಲ್ಲಿ ಬುರುಡೆಯನ್ನ ಅಡಗಿಸಿಟ್ಟಿದ್ರು ಅಂತ ಹೇಳಲಾಗ್ತಾ ಇದೆ. ಒಂದು ಕಡೆಯಿಂದ ಬುರುಡೆಯನ್ನ ತೆಗೆದುಕೊಂಡು ಮತ್ತೊಂದು ಕಡೆ ಅಂದ್ರೆ ದಟ್ಟಾರಣ್ಯದ ಮಧ್ಯೆ ಬುರುಡೆಯನ್ನ ಇಟ್ಟಿದ್ದ ವಿಠಲಗೌಡ ಮಟ್ಟಣ್ಣನವರ ನಿರ್ದೇಶನದಂತೆ ಅಡಗಿಸಿಟ್ಟಿದ್ದ ಬುರುಡೆಯನ್ನ ತಂದಿದ್ದ. ತರುವಾಗ ಬುರುಡೆ ತೆಗೆದು ಚೀಲಕ್ಕೆ ತುಂಬಿಸೋ ವಿಡಿಯೋವನ್ನ ಮಾಡ್ಕೊಂಡಿದ್ದರು. ಇದನ್ನೇ ನಿನ್ನೆ ಮಹಜರು ವೇಳೆ ಬುರುಡೆ ಅಡಗಿಸಿಟ್ಟ ಜಾಗವನ್ನ ವಿಠಲಗೌಡ ತೋರಿಸಿದ್ದಾನೆ. ಈ ಪ್ರಕರಣದಲ್ಲಿ ಸದ್ಯ 4 ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಎಸ್ಐಟಿ ಅಧಿಕಾರಿಗಳು ಯೂಟ್ಯೂಬರ್ಗಳಾದ ಅಭಿಷೇಕ್ ಮತ್ತು ಮನಾಫ್ಗೆ ಹೇಳಿಕೆಯನ್ನ ದಾಖಲಿಸಿ ಕಳಿಸಿಕೊಟ್ಟಿದ್ದಾರೆ. ವಿಠಲಗೌಡ ಹಾಗೂ ಪ್ರದೀಪ್ ಗೌಡ ಕೂಡ ಇವತ್ತು ವಿಚಾರಣೆಗೆ ಹಾಜರಾಗಿಲ್ಲ. ಪೃಥ್ವಿರಾಜ್ ಜೊತೆ ಅಶೋಕ್, TV9 ಧರ್ಮಸ್ಥಳ.